ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಇದು ಯಾವ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ಸ್ಯಾಲರಿ ಏನಿರುತ್ತೆ, ವಯೋಮಿತಿಯ ಡೀಟೇಲ್ಸ್ ಏನಿರುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿದಿನನೂ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಅಂತ ಹೇಳಿದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಅಂತ ಹೇಳಿ ಅವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಈ ವಿಡಿಯೋದಲ್ಲಿ ನಿಮಗೆ 2 ಪ್ಲೇಸ್ಗಳಿರುವ ಜಾಬ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದು ಫಸ್ಟ್ ಪ್ಲೇಸ್ ತಿಳಿಸ್ಕೊಟ್ಟ ಆದ ನಂತರ 2ನೇ ಪ್ಲೇಸ್ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದ್ರೆ ಇನ್ನೊಂದು ಲೊಕೇಶನ್ ಇಂದ ಜಾಬ್ ಡೀಟೇಲ್ಸ್ ಮಿಸ್ ಮಾಡ್ಕೋತೀರಾ. ಇವಾಗ ಶುರು ಮಾಡೋಣ ಯಾವ ಹುದ್ದೆ ಅಂತ ಹೇಳಿ. ಮೊದಲನೇದಾಗಿ ಲ್ಯಾಬ್ ಅಸಿಸ್ಟೆಂಟ್ ಮತ್ತೆ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆ ಖಾಲಿ ಇದೆ. ಎರಡನೆಯದು ಲ್ಯಾಬ್ ಟೆಕ್ನಿಕಲ್ ಆಫೀಸರ್ ಹುದ್ದೆ ಖಾಲಿ ಇದೆ. ಮೂರನೆಯದು ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ ಹುದ್ದೆ ಖಾಲಿ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನ ವಿವರ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅರ್ಜಿಯನ್ನ ಹಾಕೋಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ವಿವರನ ತಿಳ್ಕೊಳ್ಳೋದಾದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಇದೆ ಅಂತ ನೋಡೋದಾದ್ರೆ ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ ಹುದ್ದೆಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 45 ವರ್ಷ. ಲ್ಯಾಬ್ ಟೆಕ್ನಿಕಲ್ ಆಫೀಸರ್ ಹುದ್ದೆಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 40 ವರ್ಷ. ನೆಕ್ಸ್ಟ್ ಲ್ಯಾಬ್ ಅಸಿಸ್ಟೆಂಟ್ ಅಂಡ್ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 45 ವರ್ಷ. ನೆಕ್ಸ್ಟ್ ಈ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಜಾಬ್ ಸಿಕ್ಕೇ ಸಿಗುತ್ತೆ. ಯಾವ ಸ್ಟೆಪ್ಸ್ಗಳು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನ ಗಮನ ಕೊಟ್ಟು ಕೇಳಿ, ಯಾಕಂದ್ರೆ 2 ಲೊಕೇಶನ್ಗೂ ಸೇಮ್ ಅಂದ್ರೆ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಬೋದು ನೀವು. ಮೊದಲನೇದಾಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ನ ಸಂಪೂರ್ಣವಾಗಿ ಓದ್ಕೊಂಡು ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ತಿಳ್ಕೊಳ್ಳೋದು. ಯಾಕಂದ್ರೆ ಅದರಲ್ಲಿ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಅದೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ಓದ್ಕೊಳ್ಳೋದೆ ಅಪ್ಲಿಕೇಶನ್ ನ ಹಾಕೋಕ್ ಹೋಗ್ಬೇಡಿ. ನೆಕ್ಸ್ಟ್ ಈ ಮೊದಲನೆಯ ಜಾಬ್ ಲೊಕೇಶನ್ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕೋಬೇಕಾಗುತ್ತೆ. ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ನ ಆನ್ಲೈನ್ ಅಪ್ಲಿಕೇಶನ್ ನಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ನಿಮ್ಗೆ ಏನಾದ್ರು ಜಾಬ್ ಸಿಕ್ಕರೆ ಕಮ್ಯುನಿಕೇಟ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಇಮೇಲ್ ಮುಖಾಂತರ ಅಥವಾ SMS ಮುಖಾಂತರ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಇಮೇಲ್ ID ಮೊಬೈಲ್ ನಂಬರ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೊಂಡಿರಿ. ಯಾವುದು ಅಂತ ಹೇಳಿದ್ರೆ ID ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್ನ ರೆಡಿ ಇಟ್ಕೊಳ್ಳಿ. ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್ ರೆಡಿ ಇಟ್ಕೊಳ್ಳಿ. ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಎಲ್ಲ ಇಟ್ಕೊಂಡಿರಿ. ನಿಮ್ಮ ರೆಸ್ಯೂಮೆ ಇಟ್ಕೊಂಡಿರಿ, ಅರ್ಜಿಯಲ್ಲಿ ಕೇಳಿದ್ರೆ ಹಾಕೋಬಹುದು. ನೆಕ್ಸ್ಟ್ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈ ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಹಾಕೋಬೇಕು ಅಂತ ಹೇಳಿದೆ ಅಲ್ವಾ. ವೆಬ್ಸೈಟ್ ಅಡ್ರೆಸ್ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಆನ್ಲೈನ್ ಅಪ್ಲಿಕೇಶನ್ ನ ವೆಬ್ಸೈಟ್ ಲಿಂಕ್ ಆಗಿರುತ್ತೆ. ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ಚಾನೆಲ್ ನಲ್ಲಿ ಕೊಟ್ಟಿರ್ತೀನಿ. ವಾಟ್ಸ್ಆಪ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಚಾನೆಲ್ ನ ಜಾಯಿನ್ ಆಗಿ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಲಿಂಕ್ಗಳು ಸಿಗುತ್ತೆ. ಪ್ರತಿಯೊಂದು ಜಾಬಿಗೂ ಅಲ್ಲೇ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀವಿ. ಸೊ ವಾಟ್ಸ್ಆಪ್ ಚಾನಲ್ ಜಾಯಿನ್ ಆಗೋದು ಮರಿಬೇಡಿ. ಇವಾಗ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ, ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ನೀವು ಪ್ರಿಂಟ್ಔಟ್ ತಗೊಂಡ್ರೆ ಉಪಯೋಗ ಇಲ್ಲ, ಯಾಕಂದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕ್ತಾ ಇದ್ದೀರಾ ಅದಕ್ಕೋಸ್ಕರ. ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಟ್ಕೊಂಡಿರಿ, ಅರ್ಜಿಯಲ್ಲಿ ಕೇಳಿದ್ರೆ ಉಪಯೋಗ ಆಗುತ್ತೆ. ಮೊಬೈಲ್ ನಲ್ಲಿ ಅರ್ಜಿ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಫೋಟೋ ತೆಗೆದು ಇಟ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸ್. ಕಂಪ್ಯೂಟರ್ ನಲ್ಲಿ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಸ್ಕ್ಯಾನಡ್ ಕಾಪೀಸ್ ಇಟ್ಕೋಬಹುದು. ನೆಕ್ಸ್ಟ್ ಅರ್ಜಿ ಶುಲ್ಕ ಏನೂ ಇರೋದಿಲ್ಲ. ನೀವು ಆನ್ಲೈನ್ ನಲ್ಲಿ ಅರ್ಜಿ ಹಾಕಿದಾಗ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತೀರಲ್ಲ, ಎಲ್ಲ ಫಿಲ್ಅಪ್ ಆದ್ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ನಂಬರ್ ಅಥವಾ ರಿಕ್ವೆಸ್ಟ್ ನಂಬರ್ ಏನಾದ್ರು ಬಂದ್ರೆ ಅದನ್ನ ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಂಡಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗತ್ತೆ. ಇವಾಗ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ನೋಡೋದಾದ್ರೆ 11
ಮಾರ್ಚ್ 2025, ಕೊನೆಯ ದಿನಾಂಕ 21 ಮಾರ್ಚ್ 2025. ಈ ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ತಲುಪೋ ಥರ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋ, ಈ ಚಾನಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಉದ್ಯೋಗ ಸ್ಥಳ ಫಸ್ಟಿಂದ ಹೇಳಿದ್ನಲ್ಲ, ಅದರ ಉದ್ಯೋಗ ಸ್ಥಳ ಗದಗದಲ್ಲಿ ಇರುತ್ತೆ. ಇದಕ್ಕೆ ಅಫಿಷಿಯಲ್ ನೋಟಿಫಿಕೇಶನ್ PDF ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ನ ಡೌನ್ಲೋಡ್ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ gadaga.nic.in. ಇನ್ನು ಮುಗಿದಿಲ್ಲ, ಇನ್ನೊಂದು ಜಾಬ್ ಲೊಕೇಶನ್ನಿನ ಡೀಟೇಲ್ಸ್ ಕೂಡ ಈ ವಿಡಿಯೋ ನಂತರ ತಿಳಿಸ್ಕೊಡ್ತೀನಿ, ಇದೇ ವಿಡಿಯೋದಲ್ಲೇ ಇರುತ್ತೆ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದ್ರೆ ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ ಹುದ್ದೆ 1 ಖಾಲಿ ಇದೆ, ಲ್ಯಾಬ್ ಟೆಕ್ನಿಕಲ್ ಆಫೀಸರ್ 2 ಖಾಲಿ ಇದೆ, ಲ್ಯಾಬ್ ಅಸಿಸ್ಟೆಂಟ್ ಮತ್ತೆ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆ 1 ಖಾಲಿ ಇರುತ್ತೆ. ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ ಹುದ್ದೆಗೆ MBBS, MD, MPH, DPH, MAE, MSc ಎಪಿಡೆಮಿಯಾಲಜಿ ಅಥವಾ BSc ನರ್ಸಿಂಗ್ ಆಗಿರೋರು ಅರ್ಜಿಯನ್ನ ಹಾಕಬಹುದು. ಲ್ಯಾಬ್ ಟೆಕ್ನಿಕಲ್ ಆಫೀಸರ್ ಹುದ್ದೆಗೆ BSc, MLT ಅಥವಾ DMLT ಆಗಿರೋರು ಅರ್ಜಿಯನ್ನ ಹಾಕಬಹುದು. ನೆಕ್ಸ್ಟ್ ಲ್ಯಾಬ್ ಅಸಿಸ್ಟೆಂಟ್ ಅಂಡ್ DEO ಅಂದ್ರೆ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ DMLT PUC ಆದವರು ಅರ್ಜಿಯನ್ನ ಹಾಕಬಹುದು. ಇವಾಗ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ನಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ, ಅದು ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಉದ್ಯೋಗ ಸ್ಥಳ ಉಡುಪಿನಲ್ಲಿ ಖಾಲಿ ಇರುತ್ತೆ. ಇದು ಕೂಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದಲ್ಲೇ ಹುದ್ದೆಗಳು ಖಾಲಿ ಇದೆ. ಇದರ ಸ್ಯಾಲರಿಯನ್ನ ನೋಡೋದಾದ್ರೆ 1,10,000 ರೂಪಾಯಿಗಳಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ವಯೋಮಿತಿಯ ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡಿರೋದಿಲ್ಲ ನೋಟಿಫಿಕೇಶನ್ ನಲ್ಲಿ ಉಡುಪಿ ಜಾಬ್ಗೆ. ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಆಗಿರುತ್ತೆ. ನೆಕ್ಸ್ಟ್ ಇದರ ಅರ್ಜಿಯನ್ನ ಈ ಉಡುಪಿ ಜಾಬ್ಗೆ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ಆಫ್ಲೈನ್ ಮೂಲಕ ಅರ್ಜಿಯನ್ನ ಹಾಕೋಬೇಕಾಗತ್ತೆ. ಗದಗ ಜಾಬ್ಗೆ ಆನ್ಲೈನ್ ಅಲ್ಲಿ, ಉಡುಪಿ ಜಾಬ್ಗೆ ಆಫ್ಲೈನ್ ಅಲ್ಲಿ ಹಾಕೋಬೇಕಾಗುತ್ತೆ. ಇದು ಆಫ್ಲೈನ್ ಅಲ್ಲಿ ಹೇಗೆ ಹಾಕೋದು, ಏನು ಆಫ್ಲೈನ್ ಅಂದ್ರೆ ಅಂತ ಕೇಳಿದ್ರೆ ಅರ್ಜಿಯನ್ನ ಪ್ರಿಂಟ್ಔಟ್ ತಗೊಂಡು ಅದನ್ನ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ಹೇಗೆ ಅಂದ್ರೆ ನೀವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಬೋದು, ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಬೋದು, ಅಥವಾ ಕೊರಿಯರ್ ಮೂಲಕ ಕೂಡ ಕಳಿಸ್ಬೋದು. ಇಲ್ಲ ಈ ಅಡ್ರೆಸ್ ನಿಮಗೆ ಹತ್ತಿರ ಇದೆ ಅಂತ ಹೇಳಿದ್ರೆ ನೀವೇ ಖುದ್ದಾಗಿ ಹೋಗಿ ಕೂಡ ತಗೊಂಡೋಗಿ ಕೊಡ್ಬೋದು. ಅದಕ್ಕಿಂತ ಮುಂಚೆ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಇದಕ್ಕೂ ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಂಡ ನಂತರನೇ ಅರ್ಜಿ ಹಾಕಿ. ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಂ ಇದನ್ನು ಕೂಡ ಟೆಲಿಗ್ರಾಮ್ ಚಾನಲ್ನಲ್ಲೇ ಕೊಟ್ಟಿದ್ದೀನಿ. ಈ ಅಡ್ರೆಸ್ ಎಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ. ಇದು ಅಫಿಷಿಯಲ್ ನೋಟಿಫಿಕೇಶನ್ ನಲ್ಲಿ ಮೆನ್ಷನ್ ಇರುತ್ತೆ. ಆಫೀಸ್ ಆಫ್ NHM ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ಸ್, ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್, ಉಡುಪಿ 576-101 ಕರ್ನಾಟಕ. ಇಲ್ಲಿಗೆ 30 ಏಪ್ರಿಲ್ 2025 ಒಳಗಡೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಇದು ಉಡುಪಿ ಹುದ್ದೆಗೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಏನೇನು ಅಂತ ಅವಾಗಲೇ ಹೇಳಿದ್ನಲ್ಲ, ಅದೇ ಸ್ಟೆಪ್ಸ್ ಕೂಡ ಇದಕ್ಕೂ ಇರುತ್ತೆ. ಸೊ ನಾ ಇನ್ನೊಂದ್ಸಲಿ ಹೇಳೋದಿಲ್ಲ, ಅದನ್ನೇ ಬೇಕಾದ್ರೆ ಬ್ಯಾಕ್ ಹೋಗಿ ನೋಡ್ಕೊಳ್ಳಿ. ಇದರಲ್ಲಿ ಆಫ್ಲೈನಲ್ಲಿ ಅರ್ಜಿಯನ್ನು ಫಿಲಪ್ ಮಾಡಬೇಕಾಗತ್ತೆ, ಅಷ್ಟೇ ವ್ಯತ್ಯಾಸ. ನೆಕ್ಸ್ಟ್ ಈ ಹುದ್ದೆ ಓಪನ್ ಆಗಿದ್ದ ದಿನಾಂಕ 8 ಮಾರ್ಚ್ 2025, ಕೊನೆಯ ದಿನಾಂಕ 30 ಏಪ್ರಿಲ್ 2025. ಇದಕ್ಕೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಉಡುಪಿ nic.in, ಅಲ್ಲಿಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಕೂಡ ಈ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಡೀಟೇಲ್ಸ್ನ ತಿಳ್ಕೊಬಹುದು ನೀವು. ಇದು ಯಾವ ಹುದ್ದೆ ಅಂತ ಹೇಳಿದ್ರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಹುದ್ದೆ ಇದಾಗಿರುತ್ತೆ. ಇದರಲ್ಲಿ 2 ಹುದ್ದೆಗಳು ಖಾಲಿ ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಶನ್ ವಿವರನ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೂ ಕೂಡ MD, DNB, DGO ಆದವರು ಅರ್ಜಿಯನ್ನ ಹಾಕುವುದು. ಅದು ಕೂಡ ಎಜುಕೇಷನ್ ಕ್ವಾಲಿಫಿಕೇಶನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ರೆಕಗ್ನೈಸ್ಡ್ ಬೋರ್ಡ್ ಇಂದ ಮಾಡಿರ್ಬೇಕಾಗುತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ನಿಮಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ನೀವಿನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲೇ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಪಡ್ಕೋಬಹುದು. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.